ಸಿ ಸೆಕ್ಷನ್ ಅಂದ ತಕ್ಷಣ ಒಂದ್ ರೀತಿ ಭಯ ಆಗುತ್ತೆ ಅಲ್ವಾ? ಯಾಕೆಂದ್ರೆ ಆ ಆಪರೇಷನ್ ಥಿಯೇಟರ್ ಒಳಗೆ ಏನಾಗುತ್ತೆ ಅಂತಾನೆ ಸರಿಯಾಗಿ ಗೊತ್ತಿರಲ್ಲ. ಅಲ್ಲಿನ ವಾತಾವರಣ, ಆ ಮೆಷೀನ್ಗಳು, ಕೇಳಿಬರೋ ಶಬ್ದ ಇದೆಲ್ಲ ಸೇರಿ ಆತಂಕ ಆಗೋದು ತುಂಬಾನೇ ಸಹಜ. ಹಾಗಾದ್ರೆ ಈ ಭಯವನ್ನ ವಿಷಯ ತಿಳ್ಕೊಂಡು ಹೇಗೆ ಹೋಗಲಾಡಿಸಬಹುದು? ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತುಗಳು ಎಷ್ಟು ಸರಿಯಲ್ವಾ? ಭಯ ಅನ್ನೋದು ಗೊತ್ತಿಲ್ದೇ ಇರೋದ್ರಿಂದ ಬರುತ್ತೆ ಅಂತ. ಅಲ್ಲಿ ನಡೆಯೋ ಪ್ರತಿಯೊಂದು ಸ್ಟೆಪ್ ಕೂಡ ತುಂಬಾನೇ ಪ್ಲಾನ್ ಮಾಡಿ ವೈಜ್ಞಾನಿಕವಾದಿ ಮಾಡೋದು ಅಂತ ಗೊತ್ತಾದ್ರೆ ಆಪರೇಷನ್ ಥಿಯೇಟರ್ ಅನ್ನೋದು ಭಯದ ಜಾಗ ಆಗಲ್ಲ, ಬದಲಿಗೆ ಒಂದು ಸೇಫ್ಟಿ ಸೆಂಟರ್ ಆಗಿ ಕಾಣಿಸುತ್ತೆ. ಸೊ ಬನ್ನಿ ಆ ಜಾಗವನ್ನ ಹಾಗೆ ನೋಡಕ್ಕೆ ಪ್ರಯತ್ನಿಸೋಣ. ಹಾಗಾದ್ರೆ ಬನ್ನಿ ಈ ಒಂದು ಗೈಡೆಡ್ ಟೂರ್ ಶುರು ಮಾಡೋಣ. ಇಲ್ಲಿ ಪ್ರತಿಯೊಂದು ಹೆಜ್ಜೆ ಕೂಡ ಸೇಫ್ಟಿಗಾಗಿಯೇ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿರೋ ಒಂದು ಕೊರಿಯೋಗ್ರಫಿ, ಅಂದ್ರೆ ನೃತ್ಯ ಸಂಯೋಜನೆ ಇದ್ದ ಹಾಗೆ. ಮೊದಲಿಗೆ ಆ ಜಾಗದ ಪರಿಸರ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಪರೇಷನ್ ಥಿಯೇಟರ್ ಅಂದ್ರೆ ಅದೊಂದು ಹೈಟೆಕ್ ಸೇಫ್ಟಿ ಶೀಲ್ಡ್ ಇದ್ದಾಗೆ. ಅದು ಯಾಕೆ ಹಾಗೆ ಇರುತ್ತೆ ನೋಡೋಣ ಬನ್ನಿ. ಆಪರೇಷನ್ ಥಿಯೇಟರ್ ಒಳಗೆ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಗೊತ್ತಾ? ಉದಾಹರಣೆಗೆ ಅಲ್ಲಿ ಯಾಕೆ ಅಷ್ಟು ತಣ್ಣಗಿರುತ್ತೆ ಅಂದ್ರೆ ಆ ತಂಪಾದ ವಾತಾವರಣ ಗಾಳಿಯಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋದನ್ನ ತಡೆಯುತ್ತೆ. ಇನ್ನು ಆ ನೀಲಿ ಬಟ್ಟೆಗಳು, ಸ್ಟೀಲ್ ಟ್ರೇಗಳು ಇದೆಲ್ಲ ಸೋಂಕು ಹರದಂತೆ ನೋಡ್ಕೊಳ್ಳೋ ವ್ಯವಸ್ಥೆಯ ಒಂದು ಭಾಗ. ಹಾಗಾದ್ರೆ ಬೀಪ್ ಬೀಪ್ ಅಂತ ಬರೋ ಸೌಂಡ್, ಅಯ್ಯೋ ಅದು ಹೆದರ್ಸೋ ಶಬ್ದ ಅಲ್ಲ, ಅದು ಆರೋಗ್ಯ ಹೇಗಿದೆ ಅಂತ ಲೈವ್ ಆಗಿ ಹೇಳ್ತಿರೋ ಒಂದು ರಿಪೋರ್ಟ್ ಇದ್ದಾಗೆ. ಎಲ್ಲವೂ ಸೇಫ್ ಆಡಿದೆ ಅಂತ ಖಚಿತಪಡಿಸ್ಕೊಳ್ಳೋಕೆ ಅಷ್ಟೇ. ಪೇಷಂಟ್ ಎದೆ ಹತ್ರ ಒಂದು ಸ್ಕ್ರೀನ್ ಹಾಕಿರ್ತಾರಲ್ಲ, ಅದು ಪ್ರೈವಸಿಗೋಸ್ಕರ ಮಾತ್ರ ಅಲ್ಲ, ಅದರ ನಿಜವಾದ ಉದ್ದೇಶ ಬೇರೆನೇ ಇದೆ. ಅದು ನಾವು ಉಸಿರಾಡ್ದಾಗ ಬರುವ ಸಣ್ಣ ಸಣ್ಣ ಕಣಗಳು ಸರ್ಜರಿ ಮಾಡೋ ಜಾಗಕ್ಕೆ ಹೋಗದ ಹಾಗೆ ತಡೆಯೋ ಒಂದು ಪ್ರೊಟೆಕ್ಟಿವ್ ಶೀಲ್ಡ್. ಅಷ್ಟು ಮುಖ್ಯವಾದದ್ದು ಅದು. ಸರಿ, ಈಗ ಸರ್ಜರಿ ಪ್ರಾಸೆಸ್ ಬಗ್ಗೆ ಮಾತಾಡೋಣ. ಇದನ್ನ ಸುಮ್ನೆ ಒಂದು ಕಟ್ ಅಂತ ಅಂದ್ಕೋಬಾರ್ದು. ಇದು ನಮ್ಮ ದೇಹದ ಬೇರೆ ಬೇರೆ ಲೇಯರ್ಗಳ ಮೂಲಕ ತುಂಬಾನೇ ನಿಖರವಾಗಿ ಮಾಡೋ ಒಂದು ಜರ್ನಿ ಇದ್ದ ಹಾಗೆ. ಈ ಜರ್ನಿ ಶುರುವಾಗೋದೇ ಸ್ಕಿನ್ ಮೇಲ್ ಮಾಡೋ ಬಿಕಿನಿ ಕಟ್ಟಿಂದ. ಅದ್ರ ಕೆಳಗೆ ಫಾಸಿಯಾ ಅಂತ ಒಂದು ಲೇಯರ್ ಬರುತ್ತೆ. ಇದನ್ನ ಹೊಟ್ಟೆಯ ಫೈಬರ್ ಮ್ಯಾಟ್ ಅಂತನೂ ಕರಿಬೋದು. ಇದು ತುಂಬಾ ಸ್ಟ್ರಾಂಗ್ ಆಗಿರೋ ಒಂದು ಲೇಯರ್. ಆಪರೇಷನ್ ಆದ್ಮೇಲೆ ಹೊಟ್ಟೆ ಮತ್ತೆ ಗಟ್ಟಿಯಾಗೋಕ್ಕೆ ಈ ಲೇಯರ್ ತುಂಬಾನೇ ಮುಖ್ಯ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಗಮನಿಸಿ. ಮಾಡರ್ನ್ ಸರ್ಜರಿಗಳಲ್ಲಿ ಹೊಟ್ಟೆಯ ಮಸಲ್ಸನ್ನ ಕಟ್ ಮಾಡೋದೇ ಇಲ್ಲ. ಬದ್ಲಿಗೆ ಒಂದು ಕರ್ಟನ್ ಸರಿಸಿದ ಹಾಗೆ ಅವುಗಳನ್ನ ನಿಧಾನವಾಗಿ ಪಕ್ಕಕ್ಕೆ ಸರಿಸಿ ಗರ್ಭಾಶಯವನ್ನ ತಲುಪಲಾಗುತ್ತೆ. ಇದೇ ಕಾರಣಕ್ಕೆ ಇವತ್ತಿನ ದಿನಗಳಲ್ಲಿ ಅಮ್ಮಂದ್ರು ಬೇಗ ರಿಕವರ್ ಆಗಿ ಎಕ್ಸರ್ಸೈಸ್ಗೆಲ್ಲ ವಾಪಸ್ ಹೋಗೋಕೆ ಸಾಧ್ಯ ಆಗ್ತಿರೋದು. ಫೈನಲಿ ಗರ್ಭಾಶಯವನ್ನ ತಲುಪಿದ ಮೇಲೆ ಕಟ್ ಮಾಡೋದು ತುಂಬಾನೇ ನಿಖರವಾದೊಂದು ಜಾಗದಲ್ಲಿ. ಅದನ್ನ ಲೋವರ್ ಸೆಗ್ಮೆಂಟ್ ಅಂತ ಕರೀತಾರೆ. ಈ ಜಾಗದಲ್ಲಿ ಕಟ್ ಮಾಡಿದ್ರೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ ಮತ್ತು ಗಾಯ ಬೇಗ ವಾಸಿ ಆಗುತ್ತೆ. ಸೊ ಇಲ್ಲಿ ಸೈನ್ಸ್ ಸೇಫ್ ಆಗಿ ಮಗು ಹುಟ್ಟಬೇಕು ಅನ್ನೋ ಪ್ರಕೃತಿಯ ಉದ್ದೇಶಕ್ಕೆ ಸಪೋರ್ಟ್ ಮಾಡುತ್ತೆ. ಸರ್ಜರಿ ಟೈಮಲ್ಲಿ ಏನೋ ಒಂಥರ ಎಳೆದ ಹಾಗೆ, ಪ್ರೆಷರ್ ಹಾಕಿದ ಹಾಗೆ ಅನ್ಸ್ಬೋದು. ಇದನ್ನ ಟಗಿಂಗ್ ಮೊಮೆಂಟ್ ಅಂತಾರೆ. ಹಾಗಂತ ಅರಿವಳಿಕೆ ಕೆಲಸ ಮಾಡ್ತಿಲ್ಲ ಅಂತಲ್ಲ. ನೋಡಿ, ನಮ್ಮ ದೇಹದಲ್ಲಿ ನೋವು ಮತ್ತು ಒತ್ತಡವನ್ನ ತಲೆಗೆ ತಲುಪಿಸೋ ನರಗಳೇ ಬೇರೆ ಬೇರೆ. ಅರಿವಳಿಕೆ ನೋವಿನ ನರಗಳನ್ನ ಬ್ಲಾಕ್ ಮಾಡಿರುತ್ತೆ, ಆದ್ರೆ ಪ್ರೆಷರ್ ನರಗಳು ಆಕ್ಟಿವ್ ಆಗಿರುತ್ತೆ. ಸೊ ಫೀಲ್ ಆಗೋದು ಮೂವ್ಮೆಂಟ್, ನೋವಲ್ಲ. ಇನ್ನೊಂದು ಆಶ್ಚರ್ಯದ ವಿಷಯ ಏನಂದ್ರೆ 90% ಕೇಸ್ಗಳಲ್ಲಿ ಮೊದಲ ಕಟ್ ಮಾಡಿದ ಕೇವಲ 5-10 ನಿಮಿಷದೊಳಗೆ ಮಗು ಹುಟ್ಟುತ್ತೆ. ಈ ಪ್ರೊಸೀಜರ್ ಅಷ್ಟು ಎಫಿಷಿಯಂಟ್ ಆಗಿದೆ. ಸರಿ, ಈಗ ಆ ಒಂದು ಗೋಲ್ಡನ್ ಮೊಮೆಂಟ್ಗೆ ಬರೋಣ. ಮಗುವಿನ ಜನನ ಮತ್ತು ಅದರ ನಂತರ ತಕ್ಷಣ ಏನೆಲ್ಲ ಆಗತ್ತೆ ಅನ್ನೋದನ್ನ ನೋಡೋಣ. 80-100 ಮಿಲಿಲೀಟರ್. ಏನಿದು ನಂಬರ್? ಇದು ಡಿಲೇಡ್ ಕಾರ್ಡ್ ಕ್ಲಾಂಪಿಂಗ್, ಅಂದ್ರೆ ಹೊಕ್ಕಳು ಬಳ್ಳಿಯನ್ನ ಸ್ವಲ್ಪ ತಡವಾಗಿ ಕಟ್ ಮಾಡೋದ್ರಿಂದ ಮಗುವಿಗೆ ಸಿಗೋ ಎಕ್ಸ್ಟ್ರಾ ರಕ್ತದ ಪ್ರಮಾಣ. ಇದರಿಂದ ಮಗುವಿಗೆ ಎಷ್ಟು ದೊಡ್ಡ ಲಾಭ ಇದೆ ಗೊತ್ತಾ? ಹೌದು, ಕೇವಲ 30-60 ಸೆಕೆಂಡ್ ತಡವಾಗಿ ಹೊಕ್ಕಳು ಬಳ್ಳಿ ಕಟ್ ಮಾಡೋದ್ರಿಂದ ಮಗುವಿಗೆ ಸುಮಾರು 100 ಮಿಲಿಲೀಟರ್ ಅಷ್ಟು ಜಾಸ್ತಿ ರಕ್ತ ಸಿಗುತ್ತೆ. ಈ ರಕ್ತದಲ್ಲಿ ಮಗುವಿನ ಜೀವನದ ಮೊದಲ 6 ತಿಂಗಳಿಗೆ ಬೇಕಾದಷ್ಟು ಐರನ್ ಅಂದ್ರೆ ಕಬ್ಬಿಣದ ಅಂಶ ಇರುತ್ತೆ. ಇದು ಮಗುವಿನ ಆರೋಗ್ಯಕ್ಕೆ ಒಂದು ದೊಡ್ಡ ಬೂಸ್ಟ್ ಇದ್ದ ಹಾಗೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಪೇಷಂಟ್ ಪಾತ್ರ ಕೂಡ ತುಂಬಾನೇ ಮುಖ್ಯ. ಅವರು ಕೇವಲ ಒಬ್ಬ ಪೇಷಂಟ್ ಅಲ್ಲ, ಬದಲಿಗೆ ಆ ಕೇರ್ ಟೀಮ್ನ ಒಬ್ಬ ಆಕ್ಟಿವ್ ಮೆಂಬರ್. ಕೆಲವು ಕಾಮನ್ ಆದ ತಪ್ಪು ಕಲ್ಪನೆಗಳಿವೆ, ಅದನ್ನ ಮೊದಲು ಸರಿ ಮಾಡ್ಕೊಳ್ಳೋಣ. ಸರ್ಜರಿ ಎಲ್ಲ ಕಾಣಿಸ್ಬಿಡುತ್ತೆ ಅನ್ನೋ ಭಯ ಬೇಡ. ಆ ಸ್ಕ್ರೀನ್ ಇರೋದ್ರಿಂದ ಏನೂ ಕಾಣಿಸಲ್ಲ. ಇನ್ನೊಂದು, ಆ ಸೆಳೆತ ಅಥವಾ ಟಗಿಂಗ್ ಫೀಲ್ ಆದ್ರೆ ಅರಿವಳಿಕೆ ಫೇಲ್ ಆಯ್ತು ಅಂತಲ್ಲ. ನೆನಪಿಡಿ, ಅದು ಪ್ರೆಷರ್, ನೋವಲ್ಲ. ಹಾಗಾದ್ರೆ ಯಾವಾಗ ಡಾಕ್ಟರ್ ಟೀಮ್ ಜೊತೆ ತಕ್ಷಣ ಮಾತಾಡ್ಬೇಕು? 3 ವಿಷಯಗಳನ್ನ ನೆನ್ಪಿಡಿ. 1, ಇದ್ದಕ್ಕಿದ್ದಂತೆ ಚಳಿಯಾಗಿ ನಡುಕ ಬಂದ್ರೆ,
2 ಉಸಿರಾಡೋಕೆ ಕಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ 3 ವಾಂತಿ ಬರೋ ಹಾಗೆ ಆದ್ರೆ ಈ 3ರಲ್ಲಿ ಯಾವ್ದಾದ್ರೂ ಭಯ ಬೇಡ. ಅದಕ್ಕೆಲ್ಲ ಅಲ್ಲಿ ಸಿಂಪಲ್ ಪರಿಹಾರ ಇರುತ್ತೆ. ಹೇಳಿದ ತಕ್ಷಣ ಅವ್ರು ಸರಿ ಮಾಡ್ತಾರೆ. ಸೊ ಕಮ್ಯುನಿಕೇಷನ್ ಮಾಡೋದು ಸೇಫ್ಟಿಗೆ ತುಂಬಾನೇ ಮುಖ್ಯ. ಪೇಷನ್ಸ್ ಪಾಲಿಸಬೇಕಾದ ಒಂದೇ ಒಂದು ಆದ್ರೆ ಅತೀ ಮುಖ್ಯವಾದ ರೂಲ್ ಇದೆ. ಅದನ್ನ ಹ್ಯಾಂಡ್ಸ್ ಡೌನ್ ರೂಲ್ ಅಂತಾರೆ. ಅಂದ್ರೆ ಸರ್ಜರಿಗೆ ರೆಡಿ ಮಾಡಿದ್ಮೇಲೆ ಕೈಗಳನ್ನ ಸೈಡ್ನಲ್ಲೇ ಇಟ್ಕೋಬೇಕು, ಎದೆಯ ಮೇಲ್ಭಾಗವನ್ನ ಮುಟ್ಟಬಾರದು. ಯಾಕಂದ್ರೆ ಆ ಜಾಗವನ್ನ ಸ್ಟೆರೈಲ್ ಅಂದ್ರೆ ಸೋಂಕು ರಹಿತವಾಗಿ ಇಟ್ಟಿರ್ತಾರೆ. ಅದನ್ನ ಹಾಗೆ ಕಾಪಾಡ್ಕೊಳ್ಳೋದು ತುಂಬಾ ಕ್ರಿಟಿಕಲ್. ಹಾಗಾದ್ರೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಆಪರೇಷನ್ ಥಿಯೇಟರ್ ಬಗ್ಗೆ ನಮ್ಮ ಯೋಜನಾ ಲಹರಿಯನ್ನ ಹೇಗೆ ಬದಲಾಯಿಸ್ಕೊಳ್ಬಹುದು? ಕೊನೆಯದಾಗಿ ಇದನ್ನ ನೆನಪಿಡಿ, ಆಪರೇಷನ್ ಥಿಯೇಟರ್ ಅನ್ನೋದು ಪ್ರಕೃತಿ ಸೋಲುವ ಜಾಗ ಅಲ್ಲ, ಬದಲಿಗೆ ಪ್ರಕೃತಿಯ ಗುರಿಯಾದ ಸುರಕ್ಷಿತ ಜನನವನ್ನ ಸಾಧಿಸೋಕೆ ವಿಜ್ಞಾನ ಕೈಜೋಡಿಸೋ ಜಾಗ. ಅಲ್ಲಿ ಪೇಷಂಟ್ ಕೇವಲ ಪೇಷಂಟ್ ಅಲ್ಲ, ಅವರೇ ಆ ರೂಮ್ನ ವಿಐಪಿ. ಸೊ ಆಪರೇಷನ್ ಥಿಯೇಟರ್ ಅಂದ್ರೆ ಭಯದ ಜಾಗ ಅಲ್ಲ, ಅದು ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ಇರುವ ಒಂದು ಅಡ್ವಾನ್ಸ್ಡ್ ಕೇರ್ ಸೆಂಟರ್.